ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮಗೆ ಈಗಾಗಲೇ ಬಹಳಷ್ಟು ಸಲ ಹೇಳಿದಂತೆ ಲಿಂಗಾಯತ ಧರ್ಮದ ಆಚರಣೆಗಳು, ಚಿಂತನೆಗಳು ತುಂಬ ವಿಭಿನ್ನವಾಗಿವೆ. ಅವುಗಳನ್ನು ಸರಿಯಾಗಿ ಗ್ರಹಿಸಿದರೆ, ಓದಿಕೊಂಡ್ರೆ ಮತ್ತು ಅದರಂತೆ ನಡೆದರೆ ಸಮೃದ್ಧವಾದ ಸುಖಿಗಳು ನಾವಾಗೋದ್ರಲ್ಲಿ ಎರಡು ಮಾತುಗಳೇ ಇಲ್ಲ. ಇತ್ತೀಚೆಗೆ ನನ್ನ ಸಂಬಂಧಿಗಳೊಬ್ಬರಲ್ಲಿ ಲಿಂಗೈಕ್ಯರಾದರು. ಸಹಜವಾಗಿ ಅವರಿಗೆ ಮನಸ್ಸಿಗೆ ನೋವು ಇರುತ್ತದೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ಸುಮಾರು ವರ್ಷಗಳಿಂದ ನಮ್ಮ ಜೊತೆಗೆ ಆಗಿ ಒಡನಾಡಿಯಾಗಿ ಬಂದಂತಹ ಸುಖ ದುಃಖಗಳಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಂಥ ವ್ಯಕ್ತಿ ಒಮ್ಮೆದೊಮ್ಮೆ ಕಣ್ಮರಿಯಾದಾಗ ಆಕಾಶವೇ ಕಾಣಿಸಿ ಬಿದ್ದಂಥ ಆಘಾತ ಆಗ್ತದೆ. ಅದರಲ್ಲೂ ಕೂಡ ಎರಡು ಮಾತುಗಳಿಲ್ಲ. ಆಗ ನಮ್ಮ ಮನೆಗೆ ಬರುವವರೇ ಬೇರೆಯವರು. ಇಂಥ ದಿನಗಳಲ್ಲಿ ಲಿಂಗೈಕ್ಯರಾದರು ಅಥವಾ ತೀರಿ ಹೋದರು, ಸತ್ತು ಹೋದಾಗ ಸಹಜವಾಗಿ ಅವರಿಗೆ ಇಂತಿಂಥ ಭಯಗಳಿದ್ದವು. ಅವರ ದೇಹ ಅತೃಪ್ತವಾಗಿ ಅಲೆದಾಡಬಾರ್ದು. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಅವರ ದೇಹ ಪರಲೋಕದಲ್ಲಿ ಕೂಡ ಬಹಳ ಸುಖವಾಗಿರ್ಬೇಕು, ಮುಕ್ತಿಯನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಕೆಲವು ಅವರು ಬೇಡಿದಂತಹ ಭಯಗಳಿವೆ ಏನಿವೆಲ್ಲ, ಆ ಭಯಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಮಹತ್ತನ ನಮ್ಮ ತಲೆಯೊಳಗೆ ತುರುಕ್ಬಿಡ್ತಾರೆ. ನಾವು ಎಷ್ಟೇ ವಚನಗಳನ್ನು ಓದಿದ್ರು ಕೂಡ, ಎಷ್ಟೇ ಜಾಣರಾಗಿದ್ರು ಸಹಿತ ಅವರ ಕೆಲವು ಮಾತುಗಳು ನಮ್ಮನ್ನು ದಾರಿ ತಪ್ಪಿಸ್ತವೆ. ದಾರಿ ತಪ್ಪಿದಾಗ ನಾವು ಏನೇನೋ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಕೆಲವು ಕಡೆ ನೋಡಿದೆ ನಾನು, ಕೆಲವು ವ್ಯಕ್ತಿಗಳು ತೀರಿ ಹೋದಾಗ ಅವರು ಉಣ್ಣುವಂಥ, ತಿನ್ನುವಂಥ, ಕುಡಿಯುವಂಥ, ಸೇದುವಂಥ ಎಲ್ಲವುಗಳನ್ನ ಅದರ ಮುಂದೆ ಇಟ್ಟಿದ್ರು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಲ್ಲೇ ನಿಂತ್ಕೊಂಡು ಅಜ್ಜನಿಗೆ ಬೀಡಿನೋ, ಸೇದಲಿಕ್ಕೆ ತಂಬಾಕು ಅಥವಾ ಆತ ಉಣ್ತಕ್ಕಂಥ ರುಚಿಯಾದ ವೆಜಿಟೇರಿಯನ್ ಅಥವಾ ನಾನ್ ವೆಜ್ ಆದಂಥ ಆಹಾರವನ್ನು ಇಟ್ಟು ನೀಡೋದಿದೆಯಲ್ಲ, ಇದು ನಿಜಕ್ಕೂ ನನಗೆ ಒಂಥರ ಮನಸ್ಸಿಗೆ ಕಸಿವಿಷಯನ್ನು ಉಂಟು ಮಾಡಿತು. ಕಸಿವಿಷಿ ಯಾಕಂದ್ರೆ ಇದ್ದಾಗ ಆ ವ್ಯಕ್ತಿ ಏನೇನು ಬಯಸ್ತಾನೋ ಅದನ್ನು ಕೊಡದಂಥ ಈ ಜನಗಳು ಆತ ಸತ್ತ ಮೇಲೆ ಮುಕ್ತಿ ಪಡಿಲಿ. ಯಾಕಂದ್ರೆ ಅದ್ರ ಹಿಂದುಗಡೆ ಒಂದು ಭಯ ಇದೆ. ಬೈ ಚಾನ್ಸ್ ಮುಕ್ತಿ ದೊರಕದೆ ಈ ದೇಹ ಮತ್ತೆ ವಾಪಸ್ ಬಂದ್ಬಿಟ್ರೆ ಏನ್ ಮಾಡ್ಬೇಕಪ್ಪ ಅಂತನೋ ಒಂದು ಗಾಢವಾದ ಭಯದಲ್ಲಿ ಇರುವುದರಿಂದ ಆ ಭಯದ ನಡುವೆ ಆ ವ್ಯಕ್ತಿಯ ಭಯಗಳನ್ನು ಈಡೇರಿಸಲಿಕ್ಕೆ ಈ ಜನಗಳು ತೊಡಗ್ತಾರೆ. ಈ ಬಗ್ಗೆ ಶರಣರು ಏನ್ ಹೇಳ್ತಾರೆ ಅಂತನ್ನುವ ವಿಚಾರದ ಬಗ್ಗೆ ನಾವಿಲ್ಲಿ ಆಲೋಚನೆ ಮಾಡೋಣ. ಅಮೃತಕ್ಕೆ ಹಸಿ ಉಂಟೆ, ಅಮೃತನೇ ಇದೆ. ಅಮೃತ ಸವಿದ ಮೇಲೆ ಇನ್ನೇನು ಸವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ನಿರ್ವಾತ ಸ್ಥಿತಿಯನ್ನೇ ನಮ್ಮಲ್ಲಿ ನಿರ್ಮಾಣಗೊಳ್ಳುತ್ತದೆ. ಅದಕ್ಕೆ ಹಸಿವಾಗಲಿಕ್ಕೆ ಸಾಧ್ಯವಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಜಲಕ್ಕೆ ತೃಷಿಯುಂಟೆ, ಎಂದಾದರೂ ನೀರಿಗೆ ಹಸಿವಾಗಲಿಕ್ಕೆ ಶುರು ಆಗ್ತದ? ಆಗಬಹುದಾ? ನೀರನ್ನು ಕುಡಿದ್ರೆ, ಜಲವನ್ನು ಕುಡಿದ್ರೆ ನಮ್ಮ ತೃಷಿಯನ್ನು ನಾವು ಹೀಗಿಕೊಳ್ಳಿಕ್ಕೆ ಸಾಧ್ಯವ? ಆದ್ರೆ ಆ ಜಲಕ್ಕೆ ಎಂದಾದರೂ ಹಸಿವಾಗಲಿಕ್ಕೆ ಸಾಧ್ಯವಾ? ಖಂಡಿತವಾಗಿಯೂ ಇಲ್ಲ. ಮಹಾಜ್ಞಾನ ಸ್ವರೂಪಂಗೆ ವಿಷಯ ಉಂಟೆ, ಜ್ಞಾನವನ್ನು ಅರಿದು ಕೊಡದವನಿಗೆ, ಮಹಾಜ್ಞಾನಿಯಾದವನಿಗೆ, ಸ್ವಯಂ ತಾನೇ ಲಿಂಗ ಅಂತ ಅರ್ಥ ಮಾಡಿಕೊಂಡವನಿಗೆ, ಸ್ವಯಂ ನಾನೇ ಜಂಗಮ ಅಂತ ತಿಳ್ಕೊಂಡವನೇ, ಸ್ವಯಂ ನಾನೇ ದೇವರ ಸ್ವರೂಪ ಅಂತ ತಿಳಿದುಕೊಂಡವನಿಗೆ ಎಂದಾದ್ರೂ ಆತನೊಳಗಡೆ ವಿಷಯ ವಾಸನೆಗಳು ಇರ್ಲಿಕ್ಕೆ ಸಾಧ್ಯನಾ? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇತ್ಯಾದಿಗಳಿವೆಲ್ಲ ಇರ್ಲಿಕ್ಕೆ ಸಾಧ್ಯನಾ? ಶರಣರು ಹೇಗೆ ಕೇಳ್ತಾರೆ ಅಂದ್ರೆ, ಭಕ್ತ ಅಂದ್ರೆ ಆತ ಅಮೃತಕ್ಕೆ ಹಸಿವಾದಂತೆ, ಜಲಕ್ಕೆ ತೃಷೆಯು ಉಂಟಾದಂತೆ, ಮಹಾಜ್ಞಾನಿಗೆ, ಮಹಾಜ್ಞಾನ ಸ್ವರೂಪಂಗೆ ವಿಷಯ ಇದ್ದಂಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆಯ ಮಾಡುವ ಮಹಾಭಕ್ತಂಗೆ, ಸದ್ಗುರುವಿನ ಕಾರುಣ್ಯವನ್ನ ಪಡೆದು ಆತನ ಕರಕಮಲದ ಮೂಲಕ ಇಷ್ಟಲಿಂಗವನ್ನು ಪಡೆದಂತಹ ವ್ಯಕ್ತಿಗೆ ಬೇರೆ ಮುಕ್ತಿಯ ಬಯಕೆ ಉಂಟೆ? ಆತನಿಗೆ ಭಕ್ತಿ ಮುಕ್ತಿಯ ಬಯಕೆ ಇರ್ಲಿಕ್ಕೆ ಸಾಧ್ಯನೋ? ಖಂಡಿತವಾಗಿರಲ್ಲ. ಬಹಳ ಜನ ವಾಮೆ ಮಾಡ್ತಾರೆ, ಬಹಳ ಜನ ಗೊಂದಲಕ್ಕೀಡಾಗ್ತಾರೆ. ಸತ್ತ ವ್ಯಕ್ತಿ ಮಲಗಿದಂಥ ಬೆಡ್ಶೀಟ್ಗಳನ್ನ ಸ್ಮಶಾನದಲ್ಲಿ ಬಿಟ್ಟು ಬರುವ ಜನಗಳು ಆತನ ಉಪಯೋಗಿಸುವಂತ ಚಶ್ಮಾ ಆಗಿರ್ಬೋದು, ವಾಚ್ ಆಗಿರ್ಬೋದು ಇತ್ಯಾದಿಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ಕೆಲವು ಸಲ ಬಿಟ್ಟು ಬರುವ ವ್ಯಕ್ತಿಗಳು ಆತ ಗಳಿಸಿದ ಆಸ್ತಿಯನ್ನು ಏಕೆ ಬಿಟ್ಟು ಬರೋದಿಲ್ಲ? ಆತನಿಂದಲೇ ಜನಿಸಿದಂತಹ ವ್ಯಕ್ತಿಗಳನ್ನ ಅಲ್ಲೇ ಏಕೆ ಇಟ್ಟು ಬರೋದಿಲ್ಲ? ಇವು ಅಸಾಧ್ಯವಾದ ಮಾತು. ಕೆಲವನ್ನ ಮಾತ್ರ ಬಿಡ್ತಾರೆ, ಆದ್ರೆ ಎಲ್ಲವನ್ನು ಬಿಡ್ಲಿಕ್ಕೆ ಸಾಧ್ಯನ ಅವರು? ಸಾಧ್ಯವಿಲ್ಲ. ಹಾಗಾಗಿ ಲಿಂಗಾಯತ ಧರ್ಮದಲ್ಲಿ ಮುಕ್ತಿ ಅನ್ನೋ ಪದನೇ ಇಲ್ಲ. ಎಲ್ಲ ವಿಷಯ ವಾಸನೆಗಳಿಂದ ಮುಕ್ತನಾಗುವ ಭಕ್ತಿನಲ್ಲ, ಭಕ್ತನೇ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡಿದಂಥವರು ಉರ್ಲಿಂಗ ಪೆದ್ದಿಗಳು. ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ನಾವು ಕೂಡ ಪರಿಸರದ ಕೂಸು.
ಈ ಪ್ರಕೃತಿಯಲ್ಲಿ ನಾವು ಹುಟ್ಟಿದವರು, ಪ್ರಕೃತಿಯಿಂದ ನಾವು ಭಿನ್ನವಾಗಿ ಇಲ್ಲೇ ಇಲ್ಲ. ಹೇಗೆ ನಮ್ಮ ಕಣ್ಣು ಮುಂದೆ ಸಸಿಗಳು ಬೆಳಿತವೆ ಮತ್ತು ಎತ್ತರಕ್ಕೆ ಇರ್ತವೆ, ಹೂ ಬಿಡ್ತವೆ, ಕೆಲವು ಕಾಯಿಗಳಾಗ್ತವೆ, ಹಣ್ಣಾಗ್ತದೆ, ಉದುರಿ ಬಿಡ್ತದೆ. ಗಿಡಗಳು ಸಹ ಹಾಗೆ ಸಣ್ಣವಾಗಿರ್ತವೆ, ಮರ ಆಗ್ತವೆ, ಆಮೇಲೆ ಅದರಲ್ಲಿ ಹೂವು ಹಣ್ಣು ಕಾಯಿ ಆಗ್ತದೆ, ಆ ಫಲ ಉದುರಿ ಬೀಳ್ತದೆ, ಒಂದ್ಸಲ ಆ ಗಿಡ ಇಲ್ಲ ಆಗ್ತದೆ. ಆದ್ರೆ ಗಿಡದ ಬೀಜಗಳು ಇರ್ತಾವಲ್ಲ, ಆ ಬೀಜಗಳು ಆ ವಂಶವನ್ನ ಕಂಟಿನ್ಯೂ ಮಾಡ್ತವೆ. ಆದ್ರೆ ಅದೇ ಗಿಡ ಮತ್ತೆ 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 ಉಳ್ತಾವಂತ ಹೇಳ್ತೇವಲ್ಲ, ನಮಗೆ ಮತ್ತೊಂದು ಜನ್ಮ, ಮಗದೊಂದು ಜನ್ಮ ಇದೆ ಅಂತ ಅನ್ನುವ ಭ್ರಾಂತಿಯಲ್ಲಿ ನಾವೆಲ್ಲ ಇದ್ದೇವೆ. ಈ ಭ್ರಾಂತಿಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ಭ್ರಾಂತಿಯಿಂದ ಹೊರಗಡೆ ಬರದೆ ಹೋದ್ರೆ ನಾವು ನಿಜಲಿಂಗಾಯತರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಕ್ತಿ, ಈ ಮುಕ್ತಿ ಪದ ಇತ್ಯಾದಿಗಳನ್ನ ಘನಮಠದಾರಿದಂತ 17ನೇ ಶತಮಾನದಲ್ಲಿ ಬರ್ತಾರೆ ಇವರು. ಇವು ಕೃಷಿಜ್ಞಾನ ಪ್ರದೀಪಿಕೆ ಅಂತ ಒಂದು ಪುಸ್ತಕವನ್ನು, ಅಮೂಲ್ಯವಾದಂತಹ ಪುಸ್ತಕವನ್ನು ಬರೆದಂಥವ್ರು ಇವರು. ಬಸವಾದಿ ಶರಣರ ಬಗ್ಗೆ ಅಪೂರ್ವವಾದಂತಹ ಜ್ಞಾನ ಉಳ್ಳವರು, ಪ್ರೀತಿ ಉಳ್ಳವರು, ಅಭಿಮಾನ ಉಳ್ಳವರು ಇವರು ಒಂದ್ ಕಡೆ ಬರೀತಾರೆ ನಮ್ಮ ಜನಗಳನ್ನು ನೋಡಿ, ಎಲ್ಲಿಯ ಭಕ್ತಿಯದೆಲ್ಲಿಯ ಮುಕ್ತಿಯದು, ಈ ಸೂಳೆ ಮಕ್ಕಳಿಗೆ ಎಲ್ಲಿಯ ಭಕ್ತಿಯದೆಲ್ಲಿಯ ಮುಕ್ತಿಯದು. ಇವರಿಗೆ ಭಕ್ತಿನೂ ಇಲ್ಲ, ಮುಕ್ತಿನೂ ಇಲ್ಲ, ಕೇವಲ ಆಡಂಬರಕ್ಕಾಗಿ, ಜನರನ್ನ ನೋಡ್ಲಿ ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಹೊರತು ಇವ್ಯಾವ ಇವರು ಸ್ವ ಮನಸ್ಸಿನಿಂದ ಇಚ್ಛೆಯಿಂದ ಮಾಡ್ತಾ ಇಲ್ಲ. ಭಯದ ನಡುವೆ ಇವರು ಬದುಕ್ತಾ ಇದ್ದಾರೆ. ಇವರು ಭಕ್ತಿಯಿಂದ ಬದುಕ್ತಾ ಇಲ್ಲ ಅಂತ ಅನ್ನುವ ಸತ್ಯವನ್ನ ನಮಗೆ ಮನಗಾಣಿಸ್ತಾರೆ. ಮತ್ತು ಈ ಬಸವ ತತ್ವ ಇದೆಯಲ್ಲ, ಇದು ಸತ್ತವರ ಕಥೆಯಲ್ಲ. ಜನನದ ಕುತ್ತದಲ್ಲಿ ಕುದಿದು ಹೊಲಬು ತಾನಲ್ಲ, ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮತಿಗಳ ಗೋಶ್ಚಲಿದು ಸತ್ಯ ಶರಣರು ತಿಳಿಯುವುದು ಈ ಪ್ರಭುಲಿಂಗಲೀಲೆನಂತೂ. ಪ್ರಭುಲಿಂಗಲೀಲೆಯ ಕರ್ತೃ ಶ್ಯಾಮರಸ ಹೇಗೆ ಪ್ರಭುಲಿಂಗಲೀಲೆ ಕುರಿತು ಹೇಳ್ತಾನೋ, ಹಾಗೆ ಶರಣರ ವಿಚಾರಧಾರೆಯ ಕುರಿತು ಕೂಡ ನಾವು ಇದೇ ಮಾತನ್ನೇ ಹೇಳಬಹುದು. ಹಾಗಾಗಿ ಈ ಇನ್ನಷ್ಟು ಗಟ್ಟಿಗೊಳ್ಳಬೇಕಾದ್ರೆ, ಮತ್ತಷ್ಟು ಲಿಂಗಾಯತನ ಆಗ್ಬೇಕಾದ್ರೆ, ನಾವು ಬಸವ ತತ್ವದ ಬಸವವಾದಿಗಳು ಅಂತ ಹೇಳ್ಬೇಕಾದ್ರೆ, ನಾವು ಬಸವ ತತ್ವದ ಅನುಯಾಯಿಗಳು, ಅವರ ಬಸವಾದಿ ಶರಣರ ವಿಚಾರಗಳನ್ನು ಪರಿಪಾಲಿಸುವರು ಅಂತ ಹೇಳುವವರು ಖಂಡಿತವಾಗಿ ನಾವು ಮುಕ್ತಿ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿತ್ಯ ನಿರಂಜನ ತಾನೆಂದರಿಯದೆ, ತಾನೇ ನಿತ್ಯ ನಿರಂಜನ ಅಂತಕ್ಕಂಥ ಅರಿವು ಇಲ್ಲಾರದೆ ತತ್ವಮಸಿ ಎಂದು ಹೊರಗಣನೆ ಬಳಸಿ ಸತ್ಯತಲ್ಲ ಜಗವೆಲ್ಲ ನಾಯ ಸಾವ. ಈ ಹೊರಗಡೆ ಹುಡುಕಾಡ್ತಾ ಇದ್ದಾರಲ್ಲ ಇವರೆಲ್ಲರೂ, ತನ್ನೊಳಗಡೆ ಅದ್ಭುತವಾದ ಶಕ್ತಿ ಇದೆ ಅಂತಕ್ಕಂಥ ಅರಿವು ಕೂಡ ಈ ಜನಗಳಿಗಿಲ್ಲಲ್ಲ. ಈ ಜಗತ್ತಿನ ಜನಗಳೆಲ್ಲ ಹೇಗೆ ಸಾಯ್ತಾ ಇದ್ದಾರೆ ಅಂದ್ರೆ, ನಾಯಿ ಸಾವನ್ನ ಸಾಯ್ತಾ ಇದ್ದಾರೆ. ತಮ್ಮ ತಾವರಿಯದೆ ಸತ್ತವರ ಹೆಸರ ಪತ್ರವನ್ನು ಓದಿದರೆ ಎತ್ತಣ ಮುಕ್ತಿ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳಲ್ಲಿ ಹೇಳ್ತಾರೆ. ನಾವು ಏನಿದೀವಿ ನಿತ್ಯ ನಿರಂಜನ ಸ್ವರೂಪವಾಗಿರ್ತಕ್ಕಂಥ ನಾವುಗಳು ಅಂತ ಅರ್ಥ ಮಾಡಿಕೊಳ್ಳದೆ ಹೊರಗಡೆನೆ ಹುಡುಕಾಡಿ, ಹೊರಗಡೆನೆ ನಾವು ಬಡದಾಡಿ ಇಂಥದಕ್ಕೆಲ್ಲ ಸತ್ತು ಹೋಗ್ತೀವಲ್ಲ, ಸತ್ತವರ ಪತ್ರವನ್ನ ಓದ್ತೀವಲ್ಲ ನಾವೆಲ್ಲರೂ, ಹೋದ್ರೆ ಯಾರಿಗಾದ್ರೂ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಯನ್ನ ಇಲ್ಲಿ ಅಲ್ಲಮ ಪ್ರಭುಗಳು ನಮಗೆ ಕೇಳ್ತಾರೆ. ಗೆಜ್ಜಲು ಮನೆ ಮಾಡಿ ಸರ್ಪಕ್ಕೆ ಇಂಬಿಡುವಂತೆ ಯಾರದೋ ನನ್ನ ಪರಿಶ್ರಮಕ್ಕೆ ತಕ್ಕುದಲ್ಲದ ಅಥವಾ ನಮ್ಮ ಪರಿಶ್ರಮ ಅಲ್ಲದಂಥ ಆ ದ್ರವ್ಯವನ್ನು ತಂದು ಭಕ್ತಿ ಮಾಡ್ತೀವಲ್ಲ, ಇಂಥವ್ರಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಹೊಲವು ಗಂಡರಸಬೇಡ, ಬಿಲಿತು ತರಬೇಡ, ಬೆಲೆ ಕೊಟ್ಟು ಏನು ತಲುಕವು ಅವಶ್ಯಕತೆ ಇಲ್ಲ ತರಬೇಡ, ಒಲೆದೊಮ್ಮೆ ಶಿವಶರಣಿರನ್ನಯ್ಯ. ಒಂದು ಸಲ ನಿಜವಾಗಿ ಒಳ ಮನಸ್ಸಿನಿಂದ, ಒಳದೋಟಿಯಿಂದ, ಸ್ವಚ್ಛನಾಗಿ, ಭಕ್ತಿಯಿಂದ, ಪ್ರೀತಿಯಿಂದ, ಅಂತಃಕರಣದಿಂದ ಶಿವಶರಣ ಅಂತ ಅನ್ನೋ ಸಾಕು. ಒಂದು ಸೊಲ್ಲಿಂಗೆ ಮುಕ್ತಿ ಸಿದ್ಧಿ. ಒಂದೇ ಒಂದು ಮಾತಿಗೆ ಮಾತ್ರ ಇಲ್ಲಿ ದೇವರು ಸ್ವಲಿಲಿಕ್ಕೆ ಅಥವಾ ನಿನಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ. ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಾಗಿ. ನೋಡಿ ಎಂಥ ವಿಚಾರ ಹೇಳ್ತಾರೆ ಇಲ್ಲಿ ಅಂದ್ರೆ, ಭಕ್ತಿ ಲಂಪಟ ಅಂತೆ. ಆ ಭಕ್ತಿಯಲ್ಲಿ ವಿಷಯಾಸಕ್ತಿನ ಹೊಂದಿರತಕ್ಕಂಥ ವ್ಯಕ್ತಿಗೆ ಮಾತ್ರ ಮುಕ್ತಿ ಸಿಗ್ತದೆ ಹೊರತು ಭಕ್ತಿಯನ್ನ ಇನ್ಯಾರಿಗೋ ಮತ್ತಾರಿಗೋ ಮಗದೊಬ್ಬರಿಗೋ ಕಾಡ್ಲಿಕ್ಕೆ ಭಕ್ತಿಯನ್ನ ಮಾಡ್ತಾ ಹೋದ್ರೆ ಆತನಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇರುವ ಜೀವನದಲ್ಲಿ ವಿಷಯದ ಆಸಕ್ತಿಗಳಿಂದ ಮುಕ್ತನಾಗಬೇಕು. ಇದು ಮುಕ್ತಿ. ಸತ್ತ ಮೇಲೆ ಸಿಗ್ತಕ್ಕಂಥದ್ದು ಮುಕ್ತಿ ಅಲ್ಲ. ಸತ್ತವರು ವಾಪಸ್ಸಂತೂ ಯಾರು ಬಂದಿಲ್ಲ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಇದು ಸತ್ಯ ಇದೆ. ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದ್ದ ಜೀವನವನ್ನ ಅತ್ಯಂತ ಸಮರ್ಪಕವಾಗಿ ಬಳಸಿಕೊಳ್ಬೇಕಾಗಿದೆ.
ಶಿವನೊಲಿಸ ಬಂದ ಪ್ರಸಾದ ಕಾಯವ. ಕೆಡಿಸಲಾಗದಂತ ಆಪ ಬಸವಣ್ಣವ್ರು ಹೇಳಿದಾರ, ಇದು ಶಿವನೊಲಿಸ ಬಂದ ಪ್ರಸಾದ ಕಾಯ, ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ ಅಂತ ಶರಣರು ಹೇಳಿದ್ದಾರೆ. ಹೀಗೆ ಸದ್ಬಳಕೆ ಮಾಡಿಕೊಂಡು ಇರುವ ಜೀವನದಲ್ಲಿ ಮುಕ್ತನಾಗಿ ಮುಕ್ತಿಯನ್ನ ಹೊಂದಬೇಕು, ತೃಪ್ತಿಯನ್ನ ಹೊಂದಬೇಕು, ಆತ್ಮ ತೃಪ್ತಿಯಿಂದ ಜೀವನವನ್ನ ಕಳೆಬೇಕು. ಕೊನೆಗೆ ಸಾವು ಬಂದ್ರೆ ಸಾಯ್ಬೇಕಷ್ಟೇ. ಇದ್ರ ಬಗ್ಗೆ ಯಾವುದೇ ರೀತಿಯ ವ್ಯಥೆ, ಖೇದ, ದುಃಖ, ದುಮ್ಮಾನಗಳು, ದುಗುಡಗಳು ಇಟ್ಟುಕೊಳ್ಳೋದು ಬೇಡ ಅಂತ ಹೇಳ್ತಾ, ಜೊತೆಗೆ ಸತ್ತವರಂತೂ ವಾಪಸ್ ಬರೋದಿಲ್ಲ. ಅವರಿಗಾಗಿ ಅವರ ನೆನಹಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ರಿ, ಅವರ ನೆನಹಿನಲ್ಲಿ ಜ್ಞಾನವನ್ನು ಹಂಚಿಕೊಡ್ರಿ. ಆದ್ರೆ ಅವರ ನೆನಹಿನಲ್ಲಿ ನೀವು ಏನೇನೋ ಮಾಡಿ ಇಡ್ತಿರಲ್ಲ, ಯಾರದೋ ಮಾತು ಕೇಳಿ, ಅಡ್ಗೊಲೋಜಿ ಖಾತೆ ಕೇಳಿ ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ವಾಂಛೆ, ಭಯದಿಂದ ಇಡಬೇಡಿ. ಅವರ ನೆನಹಿನಲ್ಲಿ ಯಾರಿಗಾದ್ರೂ ನೀವು ಏನಾದರೂ ದಾಸೋಹ ಮಾಡ್ತಿದ್ರೆ ಮನಪೂರ್ವಕವಾಗಿ ಮಾಡಿ, ಆದ್ರೆ ಮುಕ್ತಿಗಾಗಿ ಮಾತ್ರ ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಲಿಂಗಾಯತ ಧರ್ಮದವರಿಗೆ ನಾನು ಈ ಮಾತುಗಳನ್ನು ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.